ರಾಜ್ಯದಲ್ಲಿ ಎರಡು ಅತಿ ದೊಡ್ಡ ಹಗರಣಗಳ ಹಲ್ಚಲ್ಲಿದೆ. ಮೂಡ ಮತ್ತೆ ವಾಲ್ಮೀಕಿ ಎರಡು ಹಗರಣಗಳ ಅಸ್ತ್ರ ಪ್ರಯೋಗದಲ್ಲಿ ಬಿಜೆಪಿ ಫೇಲ್ ಆಗಿದೆ. ಇಂಥ ಪ್ರಬಲ ಅಸ್ತ್ರ ಸಿಕ್ಕಿದ್ರೂ ಕೂಡ ಬಿಜೆಪಿಯಲ್ಲಿ ಒಂದು ರೀತಿ ನೀರಸ ಪ್ರತಿಕ್ರಿಯೆ ಅಂತ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಬಿಜೆಪಿ ಎಡವಿದೆ. ಇಂಥ ದೊಡ್ಡ ಅಸ್ತ್ರಗಳು ಸಿಕ್ಕಿದ್ರೂ ಕೂಡ ನಾಯಕರು ಉಗ್ರ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸುಮ್ಮನೆ ನಾಮಕಾವಸ್ಥೆಗೆ ನಾಯಕರು ಆಗೊಂದು ಈಗೊಂದು ಹೋರಾಟ ಅಂತ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ನಡೆಗೆ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಈ ಬಗ್ಗೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ಗಣಪತಿ. ಈಗ ರಾಜ್ಯದಲ್ಲಿ ಈ ಎರಡು ಬೃಹತ್ ಹಗರಣಗಳು ದೊಡ್ಡ ಸುದ್ದಿಯಾಗಿದೆ, ಸದ್ದು ಮಾಡ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರು ಅದನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವಲ್ಲಿ ಎಡವಿದ್ರ ಹೈಕಮಾಂಡ್ ಅಭಿಪ್ರಾಯ ಏನು ಬಿಜೆಪಿ ರಾಜ್ಯ ನಾಯಕರ ನಡೆ ಬಗ್ಗೆ? ಖಂಡಿತ ನೋಡಿ, ಈ ಎರಡೂ ಹಗರಣಗಳ ಅತಿ ದೊಡ್ಡ ಸುದ್ದಿಯಾಗಿದ್ದು ಕೇವಲ ಮಾಧ್ಯಮದಲ್ಲಿ ಮಾತ್ರ ಇದು ಸುದ್ದಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಒಂದಷ್ಟು ಗರಂ ಕೂಡ ಆಗ್ತಾರೆ. ಅದಾದ ಬೆನ್ನಲ್ಲೇ ಒಂದಷ್ಟು ಪ್ರತಿಭಟನೆಗೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಸನ್ನದ್ಧರಾಗ್ತಾರೆ. ಅಂದರೆ ಹೈಕಮಾಂಡ್ ನಾಯಕರು ಈ ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟ ಬಳಿಕ ರಾಜ್ಯ ಬಿಜೆಪಿ ನಾಯಕರು ಎಚ್ಚೆತ್ಕೊಳ್ತಾರೆ. ಅಂದರೆ ಅಲ್ಲಿವರೆಗೂ ಕೂಡ ನೇರವಾಗಿ ಒಂದಷ್ಟು ಆರೋಪಗಳನ್ನು ಬೈಟ್ ಮೂಲಕ ಅಂದರೆ ಸ್ಪಷ್ಟನೆ ಕೊಡುವ ಮೂಲಕ ಮಾತ್ರ ಮಾಡ್ತಾ ಇದ್ರು. ಆರ್ ಅಶೋಕ್ ಅವರು ಇರ್ಬೋದು, ಸಿ.ಟಿ. ರವಿ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು. ಯಾವಾಗ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಮೇಲೆ ಗರಂ ಆದ್ರೋ ಅದಾದ ಬಳಿಕ ಕಾವೇರಿ ನಿವಾಸದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಮಾಡಿದ್ರು. ಅದು ಕೂಡ ಫೇಲ್ಯೂರ್ ಆಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕೂಡ ಅದು ಬಿಸಿ ಮುಟ್ಲಿಲ್ಲ. ಅದಾದ ನಂತರ ನೇರವಾಗಿ ಬೆಂಗಳೂರಿಂದ ಮೈಸೂರಿಗೆ ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಪ್ರತಿಭಟನೆ ಭಾಗಿಯಾಗಲಿಕ್ಕೆ ಒಂದು ರ್ಯಾಲಿ ಕೂಡ ಮಾಡ್ತಾರೆ. ಅದು ಕೂಡ ಅಷ್ಟರ ಮಟ್ಟಿಗೆ ಹೈಕಮಾಂಡ್ ನಾಯಕರಿಗೆ ಸಮಾಧಾನ ಆಗುವಂತ ನಿಟ್ಟಿನಲ್ಲಿ ಆಗಿಲ್ಲ. ಎಲ್ಲ ಒಂದ್ ಕಡೆ ಸರ್ಕಾರ ಕೂಡ ನೇರವಾಗಿ ಈ ಪ್ರತಿಭಟನೆಯ ಹತ್ತಿಕ್ಕುವಂತ ಕೆಲಸ ಕೂಡ ಈ ಸರ್ಕಾರ ಮಾಡುತ್ತೆ. ಅದಾದ ಬಳಿಕ ನೇರವಾಗಿ ಇವತ್ತು ಅಧಿವೇಶನದಲ್ಲೂ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮಾಡಿದ್ದಾರೆ. ಆದ್ರೆ ಇದು ಕೇವಲ ನಾಮಕಾವಸ್ಥೆಯಲ್ಲಿ ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದಾರ, ಕೇವಲ ತೋರ್ಪಡಿಕೆಗೋಸ್ಕರ ಮಾತ್ರ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಗರಂ ಆಗಿರುವಂತದ್ದು. ನೋಡಿ, ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ವಿಜೇಂದ್ರ ಅವರನ್ನ ನಿನ್ನೆ ಅಷ್ಟೇನೆ ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಾರೆ. ಅಂದ್ರೆ ಭಾನುವಾರ ಒಂದು ದಿನದ ಪ್ರವಾಸಕ್ಕೆ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೂಡ ಈಗಾಗಲೇ ಆಗಮಿಸಿರುವಂತದ್ದು. ಅಂದ್ರೆ ಇಲ್ಲೂ ಕೂಡ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಇಡಿ ಎಂಟ್ರಿ ಆಗಿರುವಂತದ್ದು, ಅಲ್ಲೂ ಕೂಡ ರಾಜೀನಾಮೆಯನ್ನ ಆಗಿದೆ. ಜೊತೆಗೆ ನೋಡಿ, ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು. ಆದ್ರೆ ಮೂಡ ಪ್ರಕರಣದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೋಡಿ, ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳುವಂತ ಒಂದಷ್ಟು ಪ್ರಕರಣಗಳಾಗಿತ್ತು. ಆದ್ರೂ ಕೂಡ ನೀವು ನಿದ್ದೆ ಮಾಡ್ತಾ ಇದ್ದೀರಂತ ನೇರವಾಗಿ ತರಾಟೆಯನ್ನ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ತೆಗೆದುಕೊಳ್ತಾರೆ. ಈ ನಿಟ್ಟಿನಲ್ಲಿ ಆರ್ ಅಶೋಕ್ ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ರಾಡಿಸನ್ ಖಾಸಗಿ ಹೋಟೆಲ್ನಲ್ಲಿ. ಅಂದ್ರೆ ಅಧಿವೇಶನದಲ್ಲಿ ಸರ್ಕಾರವನ್ನ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಈ ಮೂಲಕ ಆರ್ ಅಶೋಕ್ ಅವರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಯಾವಾಗ ಹಗರಣಗಳು ಬೆಳಕಿಗೆ ಬಂತೋ ಮಾಧ್ಯಮದ ಮೂಲಕ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇವಲ ಆ ಹಗರಣದ ದೊಡ್ಡ ಸುದ್ದಿ ಕೇವಲ ಮಾಧ್ಯಮದಲ್ಲೇ ಆಗ್ತಾ ಇದೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಅಷ್ಟರ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ. ಸರ್ಕಾರ ಕೂಡ ಅದ್ರ ಪಾಡಿಗೆ ಒಂದಷ್ಟು ರಿಯಾಕ್ಷನ್ ಅನ್ನ ಕೊಡೋದಾಗಿರ್ಬೋದು, ಒಂದಷ್ಟು ಸಮಿತಿಗಳನ್ನ ರಚನೆ ಮಾಡುವ ಲೆಕ್ಕಾಚಾರದಲ್ಲಿ ಇದೆ. ಆದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಆಗಿರ್ಬೋದು, ದದ್ದಲ್ ಅವರ ರಾಜೀನಾಮೆ ಆಗಿರ್ಬೋದು, ಅಂದ್ರೆ ಎರಡೂ ಪ್ರಮುಖ ಹಗರಣದಲ್ಲಿ ಯಾವುದು ಕೂಡ ಇದುವರೆಗೂ ಆಗಿಲ್ಲ. ಈ ನಿಟ್ಟಿನಲ್ಲಿ ಅಧಿವೇಶನದಲ್ಲಾದ್ರೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಏನಾದ್ರೂ ಕೂಡ ರಾಜೀನಾಮೆಗೆ ಪಟ್ಟು ಹಿಡಿದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆ ಆಗಿರುವಂತದ್ದು. ಹೈಕಮಾಂಡ್ ನಾಯಕರು ಕೊಟ್ಟಿರುವಂತಹ ಸೂಚನೆಯನ್ನ ಎಷ್ಟರ ಮಟ್ಟಿಗೆ ರಾಜ್ಯ ಬಿಜೆಪಿ ನಾಯಕರು ಪಾಲಿಸ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ಈಗ ಮೂಡ ಹಗರಣದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ. ಮೂಡ ಹಗರಣ ನಡೆದಿದ್ದು ಹಗರಣ ಅಂತ ಬಿಜೆಪಿಯವರು ಹೇಳ್ತಾರೆ. ನಡೆದಿದ್ದು ಯಾರ ಕಾಲದಲ್ಲಿ? 2021ರಲ್ಲಿ. ಯಾರು ಸಿ ಎಮ್ ಆಗಿದ್ರಾಗ? ಯಡಿಯೂರಪ್ಪನವ್ರು ಸಿ ಎಮ್ ಆಗಿದ್ದರು. ಮಂತ್ರಿ ಯಾರಾಗಿದ್ದರು? ಬಿ ಜೆ ಪಿಯವರೇ ಯು ಡಿ ಮಂತ್ರಿ ಆಗಿದ್ದರು. ಬಿ ಜೆ ಪಿಯವರೇ ಮೂಡ ಅಧ್ಯಕ್ಷರಾಗಿದ್ದರು. ಏನಾದರೂ ಹಗರಣ ನಡೆದಿದ್ದರೆ ಅದಕ್ಕೆ ಆಗಿನ ಮುಖ್ಯಮಂತ್ರಿಗಳು, ಆಗಿನ ನಗರಾಭಿವೃದ್ಧಿ ಮಂತ್ರಿಗಳು, ಆಗಿನ ಮೂಡ ಅಧ್ಯಕ್ಷರೇ ಕಾರಣ, ನಮ್ಮ ಮುಖ್ಯಮಂತ್ರಿಗಳಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ಕಾನೂನು ಬಾಹಿರವಾಗಿ ಅವರೇನು ಕೇಳಲಿಲ್ಲ. ಕಾನೂನು ಬಾಹಿರ ಅಂತ ಇವ್ರು ಕೊಡಬಾರ್ದಿತ್ತು. ಆ ಥರ ತಪ್ಪಿದ್ದಿದ್ರೆ ಅವರೇ ತಪ್ಪು ಮಾಡಿ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯವ್ರ ಮೇಲೆ ತಪ್ಪು ಹೊರಿಸ್ತಾ ಇರತಕ್ಕಂಥದ್ದು ಇದು ಅವರ ಸಣ್ಣತನ ತೋರಿಸುತ್ತೆ.
ಈಗ ನಮ್ಮ ಸರ್ಕಾರ ಆದರೂ ಕೂಡ ಯಾವುದೇ ಹಗರಣ ವಿರೋಧ ಪಕ್ಷದವರು ಹಗರಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ತನಿಖೆಗೆ ಈಗ ವಾಲ್ಮೀಕಿದು ನಾವೇ SIT ಮಾಡಿದ್ವಿ. ಮೂಡಾದರೂ ಕೂಡ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ. BJPಯವರು ಅವ್ರ ಕಾಲದಲ್ಲಿ ಯಾವುದನ್ನು ಮಾಡಿದ್ರು, ನೂರಾರು ಹಗರಣಗಳಿತ್ತು ಅವ್ರದ್ದು. 40% ಕಮಿಷನ್ನಿಂದ ಹಿಡಿದು ಇದು ಸಬ್ ಇನ್ಸ್ಪೆಕ್ಟರ್ಸ್ ರಿಕ್ರೂಟ್ಮೆಂಟಿಂದ ಹಿಡಿದು ಇಂಜಿನಿಯರ್ ರಿಕ್ರೂಟ್ಮೆಂಟಿಂದ ಹಿಡಿದು KMF ರಿಕ್ರೂಟ್ಮೆಂಟಿಂದ ಹಿಡಿದು ಬಿಟ್ಕಾಯಿನಿಂದ ಹಿಡಿದು ಮತ್ತು ಕರೋನಾದಿಂದ ಹಿಡಿದು ನೂರಾರು ಹಗರಣಗಳು. ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲನೂ ಕೂಡ ಈ ಪರ್ಯಾಯ ಸೈಟ್ಗಳನ್ನು ಕೊಡಬೇಕು, ಅದು BJP ಕಾಲದಲ್ಲೇ ಆಗಿರುವಂಥದ್ದು ಮತ್ತು ಅದನ್ನು ಕೊಟ್ಟಿರೋದು ಕೂಡ BJP ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದರೆ ಕೊಡುವಾಗ ಇವ್ರಿಗೆ ಅರ್ಥ ಆಗಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ದರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ CBI ಅಂದಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ CBI ಅಂದಮೇಲೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ಇವತ್ತು ದಿವಸ ನಾವು CBI ಕೊಟ್ಟಿದ್ದೀವಿ. ಇವರು ಒಂದೇ ಒಂದು ಕೇಸ್ ಇವ್ರು CBI ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ CBI ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದರು. ಅವಾಗ ಎಲ್ಲ ಇವರು ED, CBI, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದು ಕಡೆ ED ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದು ಕಡೆ CBI ಕೇಸ್ ಆಗುತ್ತೆ, ಇನ್ನೊಂದು ಕಡೆ ಹಣ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದು ಕಡೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಈ ಕಡೆ ಇಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ CBI ರೇಡ್ ಆದಮೇಲೆ ED ರೇಡ್ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆದಮೇಲೆ ಇಲ್ಲಿ ಇಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಇಲೆಕ್ಟ್ರಲ್ ಬಾಂಡ್ಸು. ಮತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿ ಮರೆಯಿಲ್ಲ, ಪ್ರೂಫ್ ಇದೆ. CBI ರೇಡು ಇಲೆಕ್ಟ್ರಲ್ ಬಾಂಡ್ಸು, ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಲ್ ಬಾಂಡ್ಸು, ED ರೇಡು ಇನ್ಕಮ್ ಬಾಂಡ್ಸು. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ನಿಮಗೆ BJP ಅವರಿಗೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದವ್ರಿಗೂ ಕೂಡ ಇದ್ರ ಉತ್ತರ ಕೊಡು ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.